ಓಂ ನಮ ಶಿವಾಯ. ಏನಾಯ್ತು ಅಭಿಷೇಕ? ಏನಾತ ನಿನ್ನ ಬ್ಯಾಟಿಗೆ? ಏನಾಯ್ತು ಮರೆಯ? 0-0-0. ಫಸ್ಟ್ ಮ್ಯಾಚ್ 0, ಸೆಕೆಂಡ್ ಮ್ಯಾಚ್ 0, ಥರ್ಡ್ ಮ್ಯಾಚ್ ಸೆಕೆಂಡ್. ಅಂಡಾಕರೆ ಇಟ್ಟ ಬಿಟ್ಟಿಲ್ಲ. ಯಾಕೆ ವರ್ಲ್ಡ್ ಕಪ್ನಾಗ ಮೇನ್ ಬ್ಯಾಟರ್ ನೀನ. ಅವನವನ ನೀನ ಹಿಂಗ ಕೈ ಕೊಟ್ರ ಹಂಗ ಓದೇವ್ರ ಅವನವನ. ಉಳ್ಕೆದವ್ರ ಗತಿ ಏನು? ಅವನವನ ನಂಬರ್ 1 ಬ್ಯಾಟ್ರು. ನೀ ನಂಬರ್ 1 ಬ್ಯಾಟ್ರ. ನಾ ಈಗ ಹೊಡಿಬೇಕು. ಮಗಳು ಮೇರಾ ಮಹಾರಾಜ್ ಸಿಂಗಲ್ ಏಳು ಮಹಾರಾಜ್ರ. ನಾವ್ ಏನೇನ ಅನ್ಕೊಂಡಿದ್ವಿ, ನಮ್ಮ ಶಿಷ್ಯ ನಮ್ಮ ರೆಕಾರ್ಡ್ ಬೇಟ್ ಮಾಡ್ತಾನ, ವರ್ಲ್ಡ್ ಕಪ್ನ ಎಲ್ಲಾ ಚಿಂದಿ ಚಿತ್ರಾನ್ನ ಮಾಡ್ತಾನ, ಧೂಳಿ ಪಟ್ಟ ಬೆಂಕಿ ಹಚ್ಚಿ ಬಿಡ್ತಾನ. ಅವನವನು ನಮ್ಮ ರೆಕಾರ್ಡ್ ಎಲ್ಲ ಮುರಿದು ಮೂಲೆ ಹತ್ತಿ ಬಿಡ್ತಾನಂತ ನಾವ್ ಕನಸು ಕಾಣಕತ್ತಿದ್ವಿ. ಕನಸ ಕಾಣ್ಬೇಕು ನಾವು. ಅವನವನ ಏನ್ ಓದೇವ್ರ ಏನನಿ 3 ಮ್ಯಾಚ್ನಾಗ ಅಭಿಷೇಕನ ಕೈಯಾಗ ರನ್ ಬರ್ಲಿಕ್ಕಂದ್ರ ಹೆಂಗ? ಅವನವನ ಯಪ್ಪು 3-0ನ ನೆಕ್ಸ್ಟ್ ಲೆವೆಲ್ ರೆಕಾರ್ಡ್ ಮಾಡ್ಬೇಕತ್ ಮಾಡಿ ಅವನವನು. ಆಡ್ಸು ಎಲ್ಲಾ ಮ್ಯಾಚ್ನು 0ಕ್ಕೆ ಹೋಗ್ಬೇಕತ್ತೇನ್ರ ಬರದ್ ಕೊಟ್ಟಿ ಅವನವನು ಗಂಭೀರ್ಗೆ. ಬ್ಯಾಡ ಮಾರೇ ಬ್ಯಾಡ ಅಂತ ಡಿಸಿಷನ್ ತೊಳಕ ಹೋಗ್ಬೇಡ. ಅವನವನು ಒಂದಿಟ ಕಾಡ್ ರನ್ ನೋಡಿ ಹೋಗ್ ಮಾರೇ. ಇಲ್ರಿ ಸಾಕ್ರ, ಯಾರ ನಮ್ಮ ಓಪನರ್ಗಳಿಗೆ ಮಾಡಿಸ್ಲಿಕತ್ತಾರ. ಅವನವನು ನಿಂಬೆ ಅಂತ ತಿರ್ಗಿಸ್ಲಿಕತ್ತಾರ. ಅವನವನು ಒಬ್ಬ ಓಪನರ್ ಚಲೋ ಆಡ್ತಾನೆ, ಇನ್ನೊಬ್ಬ ಡಮ್ಮಿ ಆಗಿಬಿಟ್ಟಿರ್ತಾನ. ಅವನವನು ನೋಡ್ರಿ, ಅಭಿಷೇಕನ್ ಕೂಡ ಗಿಲ್ ನಡೆಸಿದೆ, ಗಿಲ್ ಡಮ್ಮಿ ಆದ. ಸಂಜು ಡಮ್ಮಿ ಆದ. ಅವನವನು ಕಿಸಾನ್ ನಡೆಸಿನಿ, ಈಗ ಇವನ ಡಮ್ಮಿ ಆಗ್ಲಿಕತ್ತಾನ. ಅವನವನು ಯಾರ ಏನ ಮಾಡಾಕತ್ತಾರ. ಅವನವ್ರು ಬೆನ್ನಿಂದ ಯಾರ ಚುಚ್ಚಾಕತ್ತಾರ. ನಮ್ಗೆ ಚುಚ್ಚಾಕತ್ತಾರ. ಅವನವನು ರೀ ಸಾವ್ಕಾರ, ನಾವ್ ಬರೀ ಒಂದೊಂದು ಡಕ್ ಹೋದ್ರೆ ನಮ್ಮನ್ ತೆಗಿತ್ರಿ. ಇವ ನೋಡ್ರಿ ಲಾಸ್ಟ್ 7 ಮ್ಯಾಚ್ನಾಗ 5 ಡಕ್. ಅವನವನ ವರ್ಲ್ಡ್ ಕಪ್ ಎಷ್ಟು ಮ್ಯಾಚ್ ಆಡನ್ ಎಲ್ಲಾಕೆಲ್ಲ ಡಕ್ ನೋಡ್ರಿ. ಏನಾರ ಈಗಾರ ವಿಚಾರ ಮಾಡ್ರಿ. ಅವನವನ ಇನ್ನು ಮೇಲೆ ಅಸಲಿ ಆಟ ಚಾಲು ಆಗ್ತೈತೆ. ಸೊ ಇವನ್ ತಗದ್ ನಾವ್ ಹಾಕಿ ಬಿಟ್ರೆ ಅವನವನ ನನಗೂ ಇನ್ನೊಂದ್ ಚಾನ್ಸ್ ಸಿಗತೈತೆ. ಅವನವನ ರೀ ಅಣ್ಣಾರ, ನೀವೆಲ್ಲಾರು ಸೇರಿ ಯುವರಾಜ್ ಸಿಂಗ್ ಶಿಷ್ಯಂತ ಮರ್ಯಾದೆಕತ್ರ. ಅವನವನ ನಾ ಎದ್ದು ಹೊಡಿತೀನಿ. ಅವನವನು ಎದ್ದು ಹೊಡಿಬಿಡ್ತೀನಿ. ಅವನವನು ಇಲ್ಲಿ ಕುಂದಿರೋದಿಲ್ಲ. ಸುಮ್ ಕುಂದ್ರಲೇ ಮಗನ, ನಾನು ಇಲ್ಲ ಏನು. ಅವನವನು ಯಾವ ನಿನ್ನ ಮರ್ಯಾದೆ ಹಾಕತ್ತಾನ? ಇರೋರೆಲ್ಲಾರು ತೀತಿ ಬುದ್ಧಿ ಹೇಳಿದ್ರೆ ಮರ್ಯಾದೆ ಹಾಕತ್ತೀವತ್ತು. ಮರ್ಯಾದೆ ನಾಟಕ ರನ್ ಹೊಡಿತೀಯೇನು? ನೋಡಿದ್ದೆ ಚಲೋ ಬಡಿಗಿತಾನೆ ನೋಡು. ಅವನವನ ಮಾನ ಮರ್ಯಾದೆ ಹಾಕತ್ತೆ ಅಲ್ಲಿ. ಅವನವನು ನಾ ನಮ್ಮನೆ ಹವಾ ಎಪ್ಸಿದ್ದೆ. ಅವನವನ ಅಭಿಷೇಕ ನಾನು ರೆಕಾರ್ಡ್ ಎಲ್ಲ ಧೂಳಿ ಪಟ್ಟ ಮಾಡಿ ಕೆಟ್ಟ. ಅವನವನು ಹೊಸ ಹೆಸರು ಬರೀತಾನ. ಅವನವನು ತನ್ನ ಹೆಸರು ಬರ್ಕೊತಾನ. ನೀ ಏನಿಲ್ಲ ಹೊರ ಬಟ್ಟಿ ಮಾಡಿದ್ದೆಲ್ಲ ಮಗನ. ಅವನವನು ಆಟೆಲ್ಲಾರು ಕುಂದ್ರಿಸಿ ತಿಳಿಸಿ ಹೇಳಕತ್ತಾರ. ಅವನವನು ಮಂಗನ ಮಗ ಎದ್ದು ಹೊಂಟಾನ. ಸಾವ್ಕಾರ, ಅದೇನೈತ್ಲ ಸಣ್ಣ ಟೀಮ್ ಮೇಲೆ ಆಡಿದ್ರ ಅವನವನು ನಮಗೆ ಮರ್ಯಾದಿರ್ಬಿಡ್ರಿ. ಆಡಬೇಕು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಿಂಬಾಬ್ವೆ ಇಂತ ದೊಡ್ಡ ಟೀಮ್ ಮೇಲೆ ಆಡಬೇಕ್ರಿ. ಅವಾಗ ಇರೋದು ಅವನವನು ಮಜಾ. ಅವಾಗ ರನ್ನ ಬಂದ್ರೆ ಒಂದು ಗತ್ತು ಗಾಂಭೀರ್ಯ ಎಲ್ಲ ಇರ್ತೈತ್ರಿ. ಈ ಸಣ್ಣ ಟೀಮ್ ಮೇಲೆಲ್ಲ ನಾವ್ ರನ್ ಹೊಡಿಲ್ರಿ ಅನ್ನಾರ. ಏನು ಅವನು ಈ ಸಣ್ಣ ಟೀಮ್ ಮೇಲೆ ನಿಮ್ಮ ರೆಕಾರ್ಡ್ ಮುರಿದ್ರ ಅವನವನ ಏನಂತಾರ ಜನ? ಅವನವನ ಅಭಿಷೇಕ್ ಶರ್ಮಾ ನೋಡ, ಅವನವನ ಸಣ್ಣ ಕಾಯಿಲೆಟ್ಟಿಂಗ್ ಟೀಮ್ ಮೇಲೆ ರೆಕಾರ್ಡ್ ಪೀಸ್ ಮಾಡ್ಯಾನ. ಅವನು ತಮ್ಮಿದ್ರ ದೊಡ್ಡ ಟೀಮ್ ಮೇಲೆ ಹೊಡಿಬೇಕಲ್ಲತ್ತಾರಲ್ಲ. ಅವನವನ ನೋಡ್ರಿ, ಅವನವನು ಸೂಪರ್ ರೇಟ್ ಚಲೋ ಆಕೈತಿ ಮೇಲೆಯಿಂದ. ಸೂಪರ್ ರೇಟ್ನ್ಯಾಗ ಅವನವನು ಸೂಪರ್ ಡೂಪರ್ ಆಗಿ ಎಲ್ಲಾ ರೆಕಾರ್ಡ್ ಪೀಸ್ ಮಾಡಿ ಹೋಗ್ಬಿಡ್ತೀನಿ. ಟೆನ್ಷನ್ ತಗೋಬೇಡ್ರಿ. ಅವನವನ ಇಲ್ಲಿ ಮಠ ನಡೆದಿದ್ದು ಒಂದು ಅಧ್ಯಾಯ, ಇನ್ನು ಮುಂದೆ ನಡೀತೈತ್ಲ ಇದು ಹೊಸ ಅಧ್ಯಾಯ. ಲೇ ಅಭಿಷೇಕ, ನೀ ಏನು ಮಾಡ್ತಿ ನಮಗ್ ಗೊತ್ತಿಲ್ಲ. ಹೆಂಗ ಏಷ್ಯಾ ಕಪ್ ಒಬ್ಬನ ಸಿಂಗಲ್ ಹ್ಯಾಂಡೆಡ್ಲಿ ನಿಂತು ಕೆಟ್ಟ ಗೆಲ್ಲಿಸ್ಕೊಂಡು ಬಂದಿಲ್ಲ. ವರ್ಲ್ಡ್ ಕಪ್ನು ಹಂಗ ಸಿಂಗಲ್ ಹ್ಯಾಂಡೆಡ್ಲಿ ನಿಂತು ಕೆಟ್ಟ ಗೆಲ್ಲಿಸ್ಕೊಂಡ್ಬಿಡ್ಬೇಕು. ಅಟ್ಟ ನೋಡಪ್ಪ. ಅವನವನು ಜಾಸ್ತಿ ಏನಿಲ್ಲ. ಜೈ ಹಿಂದ್. ಅವನವನು ರನ್ ಹೊಡಿ ಮರ. ಅವನವನು ಆಗಿದ್ದಾನೆ. ನೀ ಅವನವನು ಟಾಪ್ ರನ್ ಅಭಿಷೇಕ್ ಶರ್ಮಾ ಹೊಡಿತಾನಂತ. ಅವನವನು ಎದ್ದು ಬೆದ್ದು ಯೂಟ್ಯೂಬರ್ಗಳೆಲ್ಲ ಹೊಯ್ಕೊಂಡಾರ. ನೀನ್ ನೋಡಿದ್ರೆ ಅವನವನು ಟಾಪ್ನಾಗಲ್ಲ ಫುಲ್ ಟಾಪ್ನಾಗ ರನ್ ಹೊಡಿಯಾಕತ್ತಿ ಬಿಟ್ಟಪ್ಪ.
ಅವನವನು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಟ್ಟೈತಲ್ಲ ಎಷ್ಟು ಚೆಂದ.